ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಈ ನಿಮ್ಮ ಪ್ರಿಯ BEC ಧ್ವನಿ 90.4 FM ರೇಡಿಯೋ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇಂದು ನಮ್ಮ ಜೊತೆ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ. ಅವರ ಪರಿಚಯ ಮಾಡೋದಕ್ಕಿಂತ ಮುಂಚೆ ಅವರ ತಂದೆಯವರ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡುತ್ತೇನೆ. ಕರ್ನಾಟಕದ ಜಾನಪದ ದಿಗ್ಗಜರೆಂದು ಖ್ಯಾತರಾದ ನವೋದಯ ಕಾಲದ ಪ್ರಮುಖ ಸಾಹಿತಿಗಳು ಹಾಗೂ ಜಾನಪದ ತಜ್ಞರು, ಹಳ್ಳಿಯ ಸಮುದಾಯವನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಎಚ್ಚರಿಸಲು ಪ್ರಯತ್ನಪಟ್ಟವರು, ಶ್ರೇಷ್ಠ ಶಿಕ್ಷಕರು, ಮಧುರ ಚೆನ್ನರ ಒಡನಾಡಿಗಳು, ಅರವಿಂದರ ಭಕ್ತರು, ಶಿಕ್ಷಕನಾಗಿ ರಾಷ್ಟ್ರಪತಿ ವಿಜೇತ, ಕವನಕ್ಕಾಗಿ ಕರ್ನಾಟಕ ರತ್ನ, ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್, ಬಾಂಬೆ ಸರ್ಕಾರ ಪ್ರಶಸ್ತಿ, ಮೈಸೂರು ಸರ್ಕಾರ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳು, ಮನ್ನಣೆಗಳನ್ನು ಪಡೆದಂತಹ 1992ರಲ್ಲಿ ಕೊಪ್ಪಳದಲ್ಲಿ ನಡೆದಂತಹ 62ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ದ ನಮ್ಮ ಅಖಂಡ ವಿಜಯಪುರ ಜಿಲ್ಲೆಯ ಚಡಚಣದ ಶ್ರೀ ಶಿಂಪಿ ಲಿಂಗಣ್ಣನವರ ಪುತ್ರರಾದಂತಹ ಶ್ರೀ ಪ್ರಿಯದರ್ಶಿ ಶಿಂಪಿಯವರು ನಮ್ಮ ಜೊತೆ ಇದ್ದಾರೆ. ಇವರು ಶಿಂಪಿಯವರು ಸಹಿತ ನಮ್ಮ ಜೊತೆ ಇದ್ದಾರೆ. ಇವರಿಗೆ ಮೊದಲಿಗೆ ಸ್ವಾಗತವನ್ನು ಕೊಡೋಣ. ಸಿಂಪಿ ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅದರ ಜೊತೆ ಪ್ರಿಯದರ್ಶಿ ಸಿಂಪಿಯವರು ಸ್ವಲ್ಪ ಪರಿಚಯ ಮಾಡೋಣ. ಇವರು ಸಹಿತ ಸಾಹಿತಿಗಳು. ಕಳೆದ 24 ವರ್ಷಗಳಿಂದ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಡಿಪ್ಲೊಮಾ ಕಾಲೇಜಿನಲ್ಲಿ HOD ಆಗಿ ಸೇವೆ ಸಲ್ಲಿಸಿ ಸೇವಾ ನಿವೃತ್ತಿಯನ್ನು ಹೊಂದಿದ್ದಾರೆ. ಅದರ ಜೊತೆ ಕಳೆದ 26 ವರ್ಷಗಳಿಂದ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಸಮಾಚಾರ ಪತ್ರಿಕೆಯ ಸಂಪಾದಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರು ಈ ಒಂದು ನಮ್ಮ ಜೊತೆ ಇದ್ದಾರೆ. ಸಿಂಪಿ ಲಿಂಗಣ್ಣನವರ ಮಗ ಅನ್ನೋದೇ ನಮ್ಗೆ ಒಂದು ದೊಡ್ಡ ಹೆಮ್ಮೆಯ ವಿಷಯ. ಸೊ ಇವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ, ಮೊದಲಿಗೆ ಇವರ ಹೆಸರಿನಿಂದನೇ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಸರ್, ಈ ಪ್ರಿಯದರ್ಶಿ ಅನ್ನೋ ಹೆಸರು ನಿಮ್ಗೆ ಹೇಗೆ ಬಂತು ಅಥವಾ ಯಾರಿಟ್ಟರು ಸರ್ ಇದನ್ನ? ಪ್ರಿಯದರ್ಶಿ ಇದು ನಮ್ಮ ತಂದೆಯವರು ಸೆಲೆಕ್ಟ್ ಮಾಡಿದಂಥ ಹೆಸರು. ಬಹುಶಃ ಈ ಕೂಸು ಎಲ್ಲರಿಗೂ ದರ್ಶನ ಕೊಟ್ಟಾಗ ಪ್ರಿಯವಾಗಿರಲಿ ಅನ್ನೋ ಉದ್ದೇಶದಿಂದ ಪ್ರಿಯದರ್ಶಿ ಅಂತ ಹೆಸರಿಟ್ಟಿರ್ಬೋದು. ಅಥವಾ ಆ ವರ್ಷ ನಮ್ಮ ಗ್ರಂಥಾಲಯ, ಅರವಿಂದ ಗ್ರಂಥಾಲಯದಿಂದ ಅಶೋಕನ ಮೇಲೆ, ಚಕ್ರವರ್ತಿ ಅಶೋಕನ ಮೇಲೆ ಒಂದು ನಾಟಕ, ಅದು ಪುಸ್ತಕ ರೂಪದಲ್ಲಿ ಪ್ರಕಟವಾಯಿತು. ಅದಕ್ಕೆ ಹೆಸರು ಪ್ರಿಯದರ್ಶಿ ಅಶೋಕ್ ಅಂತ. ಬಹುಶಃ ನಾನು ಹುಟ್ಟಿದ್ದು 1961, ಆ ಪುಸ್ತಕ ಪ್ರಿಂಟ್ ಆಗಿದ್ದು 1961. ಬಹುಶಃ ಅವೆರಡೂ ಕೂಡಿ ಹೋಗಿದ್ದರಿಂದ ನನ್ನ ಹೆಸರು ಪ್ರಿಯದರ್ಶಿ ಅಂತ ಸೆಲೆಕ್ಟ್ ಮಾಡಿರ್ಬೋದು ಅಂತ ನನಗನ್ನಿಸ್ತು. ಸರಿ ಸರ್, ಈಗ ಸ್ವಲ್ಪ ನಿಮ್ಮ ಸಿಂಪಿ ಲಿಂಗಣ್ಣವರ, ನಿಮ್ಮ ತಂದೆಯವರಂತ ಸಿಂಪಿ ಲಿಂಗಣ್ಣವರ ಅವರ ಜನನ ಮತ್ತು ಬಾಲ್ಯದ ಬಗ್ಗೆ ತಿಳಿಸಿ ಸರ್. ನಮ್ಮ ತಂದೆ ಸಿಂಪಿ ಲಿಂಗಣ್ಣವರ ಪೂರ್ವಜರು ಅಂದರೆ ಸುಮಾರು 200 ವರ್ಷ ಹಿಂದಿನ ಇತಿಹಾಸ ನೋಡಿದಾಗ ಇವರ ಪೂರ್ವಜರು ಮೂಲತಃ ಗಂಗಾವತಿ ಮತ್ತು ದಂಡಾವತಿ ಆ ಪ್ರದೇಶದಲ್ಲಿದ್ದವರು. ಬಹುಶಃ ಇವರು ಇದ್ದಂಥ ಊರು ಹೆಸರು ಶಾಲಬಿದರಿ ಅಂತೇಳಿ. ಆ ಶಾಲಬಿದರಿ ಒಳಗೆ ಇವ ಪೂರ್ವಜರು ಆ ಶಾಲಬಿದರಿ ಊರಿನ ಗೌಡ್ರಾಗಿದ್ದರು. ಗೌಡ್ರು ಅಂದರೆ ನಾರ್ಮಲಿ ಅವರು ಒಳ್ಳೆ ಶಕ್ತಿಯುತರಾಗಿದ್ದರು, ಸ್ಟ್ರಾಂಗ್ ಆಗಿದ್ದರು. ಒಂದು ಸಲ ಏನಾಗ್ತದೆ, ಆ ಸಂದರ್ಭದಲ್ಲಿ ಬರಗಾಲ ಬಿದ್ದಿದ್ದರಿಂದ ಸಾಕಷ್ಟು ಬೆಳೆ ಬರಲಿಲ್ಲ. ಬಟ್ ಇವರ ಮೇಲಿನ ಗೌಡ್ರು ಏನಿರ್ತಾರಲ್ಲ, ಮಾಂಡ್ಲಿಕ ಅಥವಾ ಪುಂಡ್ಲಿಕ ಅಂತೇವೆ ನಾವು, ಅವರಿಗೆ ಇವರು ಕಪ್ಪು ಕೊಡಬೇಕಾಗಿತ್ತು ವರ್ಷ. ಆ ಬರಗಾಲ ಬಿದ್ದಿದ್ದರಿಂದ ಏನಾಯಿತು, ಇವರು ಕಪ್ಪು ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಏನಾಯಿತು, ದೊಡ್ಡ ಗೌಡರು ಮತ್ತು ಈ ಗೌಡರು ಸಿಂಪಿ ಮನೆತನದವರು ಒಂದು ರೀತಿ ಡಿಫ್ರೆನ್ಸ್ ಬಂತು, ಇಬ್ಬರಿಗೆ ಡಿಫ್ರೆನ್ಸ್ ಬಂತು. ಹೀಗಾಗಿ ಏನಾಯಿತು, ವೈಷಮ್ಯ ಶುರುವಾಯಿತು ಎರಡೂ ಮನೆತನ ನಡುವೆ. ನಮ್ಮ ಸಿಂಪಿ ಮನೆತನದ ಶಾಲಬಿದರಿ ಗೌಡರ ಮನೆತನ ಮತ್ತು ದೊಡ್ಡ ಗೌಡರ ಮನೆತನ ನಡುವೆ ಡಿಫರೆನ್ಸ್ ಬಂತು. ಇದು ಭಾಳ ದಿವಸ ಹಾಗೆ ಮುಂದುವರೆದಿದ್ದರೆ ಏನಾಯಿತು, ಈ ಸಿಂಪಿ ಮನೆತನದವರು ಆ ಊರನ್ನು ಬಿಡಲಿಕ್ಕೆ ಅದು ಒಂದು ಮೂಲ ಆಯಿತು. ಹೀಗಾಗಿ ವೈಷಮ್ಯ ಸಾಧಿಸೋದಕ್ಕಿಂತಲೂ ಊರು ಬಿಡೋದು ಭಾಳ ಚಲೋ ಅಂತ ಹೇಳಿ ಏನು ಮಾಡಿದ್ರು, ಇವರು ಆ ಶಾಲಬಿದರಿ ಅನ್ನುವಂಥ ಊರನ್ನು ಬಿಟ್ಟು ಶಹಾಬಾದೊಳಗೆ ಹೋಗಿ ನೆಲೆಸಿದ್ರು ಕೆಲವು ವರ್ಷ. ಶಹಾಬಾದೊಳಗೂ ಭಾಳ ವರ್ಷ ಇರಲಿಲ್ಲ. ಅಲ್ಲಿಂದ ಮುಂದೆ ಅವರು ಬಿಜಾಪುರಕ್ಕೆ ಬಂದರು. ಬಿಜಾಪುರದಿಂದ ಅಲ್ಲೂ ಭಾಳ ದಿವಸ ಇರಲಿಲ್ಲ. ಅಲ್ಲಿಂದ ಚಡಚಣಕ್ಕೆ ಬಂದು ಚಡಚಣದೊಳಗೆ ಸೆಟ್ಲ್ ಆದರು. ಇದು ಸಿಂಪಿ ಮನೆತನದ ಪೂರ್ವಜರು ಶಾಲಬಿದರಿ ಅಥವಾ ಗಂಗಾವತಿ ಏರಿಯಾದಿಂದ ಚಡಚಣಕ್ಕೆ ಬಂದು ನೆಲೆಸಿದ್ರ ಹಿನ್ನೆಲೆ ಇದು. ಸಿಂಪಿ ಅಂತ ಹೆಂಗೆ ಬಂತು ಮನೆತನದ ಹೆಸರು ಅಂತಂದ್ರೆ, ಇವರ ಪೂರ್ವಜರು ಏನು ಮಾಡ್ತಿದ್ರು ಅಂದ್ರೆ, ನೂಲಿಗೆ, ಬಟ್ಟೆ ಮಾಡುವಂಥ ನೂಲಿಗೆ ಬಣ್ಣ ಹಾಕುವ ಕಾರ್ಯ ಮಾಡ್ತಿದ್ರು. ಆ ಬಣ್ಣ ಹಾಕುವ ಕಾರ್ಯಕ್ಕೆ ಬೇಕಾದಂಥ ಎಲ್ಲ ಪರಿಕರಗಳು ಇವರ ಮನೆಯಲ್ಲಿದ್ದು, ಆದ್ದರಿಂದ ಇವರಿಗೆ ಬಣ್ಣಗಾರ ಅನ್ನುವಂಥ ಒಂದು ಹೆಸರು ಬಂತು.
ಇದ್ರ ಜೊತೆಗೆ ಏನು ಮಾಡಿದ್ರು, ಇವರು ಶಿಂಪಿ ಕೆಲಸವನ್ನು ಅಂದರೆ ಸೂಜಿ ಕೆಲಸವನ್ನು ಶುರು ಮಾಡಿದ್ರು, ಹೊಲಿಗೆ ಕೆಲಸವನ್ನು. ಆ ಬಣಗಾರ ಅನ್ನುವಂಥ ಏನು ಮೊದಲ ಹೆಸರು ಬಂದಿತ್ತಲ್ಲ, ಅದು ಪಂಗಡವಾಯಿತು. ಅಂದರೆ ಲಿಂಗಾಯತರ ಒಂದು ಉಪಪಂಗಡವಾಗಿ ಬಣಗಾರ ಜಾತಿ ಬಂತು. ಶಿಂಪಿ ಅಂದರೆ ಸೂಜಿ ಕಾರ್ಯ ಮಾಡೋದರಿಂದ ಅದು ಶಿಂಪಿ ಒಂದು ಅಡ್ಡ ಹೆಸರು, ಅದು ಕೊನೆಯವರೆಗೂ ಅವರಿಗೆ ಉಳ್ಕೊಂಡು ಬಂತು. ಅಂದರೆ ಇವರಿಗೆ ಶಿಂಪಿ ಮತ್ತು ಬಣಗಾರ ಎರಡೂ ಯಾವ ರೀತಿ ಸಂಬಂಧ ಇತ್ತು ಅಂತ ನಮಗಿದನ್ನು ಗೊತ್ತಾಗ್ತದೆ. ಈ ಶಿಂಪಿ ಲಿಂಗಣ್ಣವರು ಮೂಲ ಹೆಸರು ನಾಗಪ್ಪ ಅಂತ. ನಾಗಪ್ಪ ಇವರ ತಂದೆ ಹೆಸರು ಶಿವಯೋಗಿ, ತಾಯಿ ಹೆಸರು ಸಾವಿತ್ರಿ. ಶಿವಯೋಗಿಯ ತಂದೆ ಹೆಸರು ನಾಗಪ್ಪ ಮತ್ತು ತಾಯಿ ಹೆಸರು ಶಿವಯೋಗಿಯ ತಾಯಿ ಹೆಸರು ದಾನಮ್ಮ. ಅಂದರೆ ಶಿಂಪಿ ಲಿಂಗಣ್ಣನವರ ಅಜ್ಜಿ ನಾಗಪ್ಪ ಮತ್ತು ದಾನಮ್ಮ. ನಾಗಪ್ಪ ಮತ್ತು ದಾನಮ್ಮ ಅವರ ಮಕ್ಕಳು ಶಿವಯೋಗಿ, ಅವರ ಹೆಂಡತಿ ಸಾವಿತ್ರಿ, ಇವರ ಮಗ ಲಿಂಗಣ್ಣ. ಇವರ ಮೂಲ ಹೆಸರು ನಾಗಪ್ಪ. ಶಿಂಪಿ ಲಿಂಗಣ್ಣವರ ಮೊದಲಿನ ಹೆಸರು ನಾಗಪ್ಪ, ಅಂದರೆ ಅಜ್ಜನ ಹೆಸರು ಇವರು ಇಟ್ಟಿದ್ದರು. ಅದು ಏನಾಯ್ತು ಅಂದರೆ, ನಾಗಪ್ಪ ಅಜ್ಜನ ಹೆಸರು, ದಾನಮ್ಮ ಏನು ಶಿಂಪಿಯವರ ಅಜ್ಜಿದ್ಲಲ್ಲ, ಗಂಡನ ಹೆಸರು ಕರಿಬೇಕಾದ್ರೆ ಹಿಂದೆ ಮುಂದೆ ನೋಡ್ತಿದ್ಲಕಿ. ನಾಗಪ್ಪ ಅಂತ ಹೆಂಗೆ ಕರೀದು ಅಂತ ಏನು ಮಾಡೋದಲ್ಲ, ಆಕೆ ನಾಗಲಿಂಗ ಅಂತ ಕರೀಲಿಕ್ಕೆ ಶುರು ಮಾಡಿದ್ಲು. ನಾಗಪ್ಪಕ್ಕೆ ನಾಗಲಿಂಗ ಅಂತ ಕರೀಲಿಕ್ಕೆ ಶುರು ಮಾಡಿದ್ಲು. ಅದು ಮುಂದೆ ನಾಗಪ್ಪ ಹೋಗಿ ಅದು ಲಿಂಗಪ್ಪ ಅಂತ ಆಯ್ತದು. ಇದು ಹಾಗೆ ನಮ್ಮದು ನಾಗಪ್ಪ ಶಿಂಪಿ ಅವರ ಹೆಸರು ಶಿಂಪಿ ಲಿಂಗಣ್ಣ ಆಗಿ ಬಿಗಿನಿಂಗ್ದೊಳಗೆ ಕನ್ವರ್ಟ್ ಆಯಿತು. ಆಮೇಲೆ ಇದು ಲಿಂಗಣ್ಣ ಅಂತಾಯಿತು. ಮೊದಲು ಲಿಂಗಪ್ಪ ಆಯಿತು, ಆಮೇಲೆ ಇದು ಲಿಂಗಣ್ಣ ಅಂತ ಮುಂದೆ ಕರೀಲಿಕ್ಕೆ ಶುರು ಮಾಡಿದ್ರು. ಶಿಂಪಿ ಲಿಂಗಣ್ಣವರು ಹುಟ್ಟಿದ್ದು ಒಂದು ಬಡತನದ ಮನೆತನದಲ್ಲಿ. ಇವರ ಬಾಲ್ಯ ಪೂರ ಬಡತನದೊಳಗೆ ಕಳೀತದೆ. ಬಟ್ ಏನಾಯಿತು ಅಂದರೆ, ಇವರ ತಂದೆ ಏನು ಶಿವಯೋಗಿ ಶಿಂಪಿಯವರು ಏನಿದ್ರಲ್ಲ, ಇವರು ಬಯಲಾಟದಲ್ಲಿ ದಕ್ಷಬ್ರಹ್ಮನ ಪಾತ್ರವನ್ನು ನಿರ್ವಹಿಸ್ತಿದ್ರು. ಆ ದಕ್ಷಬ್ರಹ್ಮನ ಪಾತ್ರವನ್ನು ಹೇಗೆ ನಿರ್ವಹಿಸ್ತಿದ್ರು ಅಂದ್ರೆ, ಜನರು ಇವರಿಗೆ ಶಿವಯೋಗಿ ಅಂತಿದ್ದಿಲ್ಲ, ದಕ್ಷಬ್ರಹ್ಮ ಹೊಂಟರ ಅನ್ನುವಷ್ಟು ಆ ದಕ್ಷಬ್ರಹ್ಮನ ಪಾತ್ರದಲ್ಲಿ ತಲ್ಲೀನರಾಗಿ ಅವರು ನಾಟಕವನ್ನು ನಿರ್ವಹಿಸ್ತಿದ್ರು. ಇದು ಶಿಂಪಿ ಲಿಂಗಣ್ಣವರ ತಂದೆಯ ಒಂದು ಸಾಂಸ್ಕೃತಿಕ ಬದುಕಿನ ಹಿನ್ನೆಲೆ. ಇವರ ಅಣ್ಣ ಆದಂಥ ಈರಪ್ಪ, ಶಿಂಪಿ ಲಿಂಗಣ್ಣವರ ಅಣ್ಣ ಈರಪ್ಪ, ಇವರು ಒಳ್ಳೆ ಕರಡಿ ಮಜಲು ವಾದಕರು, ಕರಡಿ ಮಜಲು ನುರಿತವರು. ಈ ಕರಡಿ ಮಜಲು ಅಷ್ಟೇ ಬಾರಿಸ್ತಿದ್ದಿಲ್ಲ, ಅದರ ಜೊತೆಗೆ ಅವರು ಒಳ್ಳೆ ನರ್ತನೂ ಮಾಡ್ತಿದ್ದರು ಆ ವಾದನ ಜೊತೆಗೆ. ಹೀಗಾಗಿ ಶಿಂಪಿಯವರ ಏನು ಸಾಂಸ್ಕೃತಿಕ ಹಿನ್ನೆಲೆ ಏನು ಶುರುವಾಯ್ತಲ್ಲ, ಅದು ಜಾನಪದ ಇದರಿಂದ ಶುರುವಾಯಿತು. ಅದು ಒಂದು ರೀತಿಯಿಂದ ರಕ್ತಗತವಾಗಿ ಬಂತು. ಅದು ಒಂದು ರೀತಿಯಲ್ಲಿ. ಬಟ್ ಅದು ಏನಾಯ್ತು ಅಂದರೆ, ಅವರು ಮೊದಲೇ ಹೇಳಿದ ಹಾಗೆ ಬಾಲ್ಯ ಜೀವನ ಯಾವಾಗಲೂ ಇವ್ರದ್ದು ಬಡತನದಲ್ಲೇ ಕಳೀತು. ಅದು 1.5 ವರ್ಷ, ಇವರು ಲಿಂಗಣ್ಣವರು 1.5 ವರ್ಷ ಇದ್ದಕ್ಕಾಗ ಅವರ ತಾಯಿ ತೀರ್ಕೊಂಡ್ಳು. ತಾಯಿ ಒಂದು ಹೆರಿಗೆ ಸಂದರ್ಭದಲ್ಲಿ, ಅಂದರೆ ಲಿಂಗಣ್ಣ 1.5 ವರ್ಷ ಆಗಿರ್ತದೆ, ಆ ಸಂದರ್ಭದಲ್ಲಿ ಇನ್ನೊಂದು ಹೆರಿಗೆಯಲ್ಲಿ ಹೆಣ್ಣು ಮಗುವನ್ನು ಜನ್ಮಿಡ್ತಾರೆ. ಆ ಹೆಣ್ಣು ಮಗು ಜನ್ಮ ಆದ ಕರಗ ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ಅವರು ತೀರ್ಕೊಳ್ತಾರೆ. ಆ ಹೆಣ್ಣು ಮಗನೂ ಉಳಿಯೋದಿಲ್ಲ ಮತ್ತು ಆ ತಾಯಿನೂ ಉಳಿಯೋದಿಲ್ಲ. ಬಟ್ ಲಿಂಗಣ್ಣವರಿಗೆ ಅವರ ತಾಯಿಯ ಮುಖ ಪೂರ್ತಿ ನೆನಪಿರ್ತದೆ. ಮತ್ತು ಅವರು ಕೊನೆಯ ಸಲ ಅವರು ನೋಡಿದಂಥ ಏನು ಕರೆದದ್ದು, ಲಿಂಗಣ್ಣನ ಕರೆದಂಥದ್ದು ಅವರಿಗೆ ಪೂರ್ತಿ ನೆನಪಿರ್ತದೆ. ಆ ತಾಯಿ ಸಾವಿತ್ರಿ ಲಿಂಗಣ್ಣನ ನೋಡಿ ಒಂದು ತ್ರಿಪದಿ ಹಾಡ್ತಾಳೆ. ಅದು ಕರಿಯಂಗಿ ಕಸೂತಿ, ತಲೆ ತುಂಬ ಜಾವಳ, ಅಂಗಳದಾಗ ನವಿಲಾಟ, ಲಿಂಗಣ್ಣನಾಟ ಬಲುಮಾಟ. ಇದು ತಾಯಿ ಲಿಂಗಣ್ಣನ ನೋಡಿ, ಲಿಂಗಣ್ಣ ಮಣ್ಣು ಆಡ್ತಿರ್ತಾನೆ, ಆ ಮಣ್ಣು ಆಡೋ ಟೈಮಿಗೆ ಲಿಂಗಣ್ಣನ ಕರೀತಾಳೆ ತಾಯಿ ಸಾವಿತ್ರಿ. ಅದನ್ನು ನೋಡ್ಕೊಂತ ಇದು ಹಾಟ ಹಾಡ್ತಾಳೆ. ಇದು ಹಾಡಿದ್ದು ಲಿಂಗಣ್ಣವ್ರಿಗೆ ಇನ್ನೂ ನೆನಪಿರ್ತದೆ. ಭಾಳ ಸಲ ನಮಗೆ ಹೇಳ್ತಿದ್ರು ಅವರು, ನನ್ನ ತಾಯಿ ನನಗೆ ಹಿಂಗೆ ಕರಿತಿದ್ಲು ಅಂತ ಹೇಳ್ಕೊಂಡು. ಕರಿಯಂಗಿ ಕಸೂತಿ, ತಲೆ ತುಂಬ ಜಾವಳ, ಅಂಗಳದಾಗ ನವಿಲಾಟ, ಲಿಂಗಣ್ಣನಾಟ ಬಲುಮಾಟ. ಇದು ತಾಯಿ ಲಿಂಗಣ್ಣವನ್ನ ಕುರಿತಂಥದ್ದು. ಇನ್ನು ಬಾಲ್ಯದಲ್ಲಿ ಲಿಂಗಣ್ಣವರು ಹೆಂಗಿದ್ರು ಅಂದರೆ, ಅವರೇ ಹೇಳ್ತಾರೆ ಒಂದು ಕಡೆ, ಹೆಣ್ಣು ಮಕ್ಕಳಿಗೆ, ಮದುವೆಯಾದ ಹೆಣ್ಣು ಮಕ್ಕಳಿಗೆ ಬಸರಿನ ಬಯಕೆ ಹತ್ತಬೇಕಂತ ಲಿಂಗಣ್ಣನ ನೋಡಿ. ಅಷ್ಟು ಸ್ಪರ್ಧರೂಪಿಯವರು, ಕೆಂಪು ಬಣ್ಣ, ಮೈಕೈ ತುಂಬಿಕೊಂಡವರು, ತಲೆ ತುಂಬ ಕರಿ ಕೂದಲು, ನೋಡಿದ ಕೂಡಲೇ ಮುದ್ದಿಡಬೇಕು. ಆ ರೀತಿ ಲಿಂಗಣ್ಣವರು ಬಾಲ್ಯದಲ್ಲಿದ್ದರು. ಮುಂದೆ ಅವರು ನಾವು ದೊಡ್ಡವರಾದ ಬಳಿಕ ಅದೇ ರೀತಿಯೇ ಅಟ್ರಾಕ್ಟಿವ್ ಆಗಿ ಅವರ ವ್ಯಕ್ತಿತ್ವ ಇತ್ತು. ಅಂದರೆ ಹೆಣ್ಣು ಮಕ್ಕಳಿಗೆ ಬಸರಿನ ಬಯಕೆ ಹತ್ತಿತ್ತು ಅನ್ನುವಂಥ
ಒಂದು ಅವರ ಮಾತು ಅವರ ಪುಸ್ತಕದಲ್ಲಿ ಬರ್ತದೆ. ಇದು ಲಿಂಗಣ್ಣನವರ ತಾಯಿ, ಆಮೇಲೆ ಲಿಂಗಣ್ಣನವರ ಮನೆತನದ ಹಿನ್ನೆಲೆ. ಮೊದಲು ಹೇಳಿದಾಗೆ ಅವರು ಬಡತನದಲ್ಲಿ ಬೆಳೆದರು. 1.5 ವರ್ಷ ಇದ್ದಕ್ರಾಗ ತಾಯಿ ತಿರ್ಕೊಂಡ್ಲು. ಮುಂದೆ 11 ವರ್ಷದೊಳಗೆ 11 ವರ್ಷ ಇದ್ದಕ್ರಾಗ ಅವ್ರ ತಂದೆ ತಿರ್ಕೋತಾರೆ. ಅಂದರೆ ಇವರ ಪೂರ್ತಿ ಜವಾಬ್ದಾರಿ ಅವರ ಅಣ್ಣ ಮತ್ತು ಅತ್ತಿಗೆ ಮೇಲೆ ಬೀಳ್ತದೆ. ಇವರಿಗೆ ಯಾವುದೋ ಒಂದು ಹೊಲ ಆಗಲಿ ಒಳ್ಳೆಯ ಮನೆ ಆಗಲಿ ಇರಲಿಲ್ಲ. ಏನಿದ್ರೂ ದುಡ್ಕೊಂಡು ತಿನ್ನುವಂಥ ಪರಿಸ್ಥಿತಿ. ಅಂಥ ಸಂದರ್ಭದಲ್ಲಿ ಲಿಂಗಣ್ಣವರು ಅವರು ದುಡಿಬೇಕಾಗುವಂಥ ಪ್ರಸಂಗ ಬರ್ತದೆ. ಇವರ ತಂದೆ ತೀರಿಕೊಳ್ಳೋಕ್ಕಿಂತಲೂ ಮೊದಲು, ಅಂದರೆ ತಾಯಿ ಇರಲಿಲ್ಲ, ತಾಯಿಯಾಗಿ ತಂದೆಯಾಗಿ ಶಿವಯೋಗಿಯವರು ಲಿಂಗಣ್ಣವರನ್ನು ಜೋಪಾನ ಮಾಡ್ತಾರೆ. ಲಿಂಗಣ್ಣವ್ರದ್ದು ಒಂದೇ ಬೇಡಿಕೆ, ದಿನಾಲು ಎದ್ದು ಕೂಡಲೇ ಒಂದು ಪೇಡೆ ಬೇಕು ಅವ್ರಿಗೆ. ಒಂದು ಪೇಡೆ ಬಿಟ್ಟರೆ ಸಾಕು, ಒಂದು ದಿವಸ ಫುಲ್ ಖುಷಿ. ಬಟ್ ಬರಬರ್ತ ಏನಾಗ್ತದಲ್ಲ, ಶಿವಯೋಗಿ ಅವರಿಗೆ ಆ ಒಂದು ಪೇಡೆ ಕೊಡೋದೂ ಅವರಿಗೆ ಸಾಧ್ಯ ಆಗೋದಿಲ್ಲ. ಅವಾಗ ಏನು ಮಾಡ್ತಾರೆ, ಲಿಂಗಣ್ಣವರು ಮುಂದೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಅವ್ರಿಗೆ ಹೋಗಿ ಶಿವಯೋಗಿಯವ್ರು ಹೋಗಿ ಮಾಸ್ತರಿಗೆ ಭೇಟಿ ಆಗ್ತಾರೆ. ನಮ್ಮ ನಾಗಪ್ಪ ದಿನ ಒಂದು ಪೇಡೆ ಬಿಡ್ತಾನೆ ರೀ, ನೀವಾದರೂ ಹೇಳ್ರಿ. ಅವು ಮಾಸ್ತರ್ ಅವ್ರಿಗೆ ತಿಳಿಸಿರ್ತಾರೆ, ಲಿಂಗಣ್ಣವ್ರಿಗೆ ತಿಳಿಸಿರ್ತಾರೆ, ಹಂಗೆ ಇದು ಮಾಡಬಾರ್ದಪ್ಪ, ಬೇಡಬಾರ್ದು ಅಂತ. ಲಿಂಗಣ್ಣವ್ರಿಗೆ ಭಾಳ ತ್ರಾಸಾಗ್ತದೆ. ಅಂದಿನಿಂದ ಅವರು ತಂದೆಗೆ ಆ ಪೇಡೆ ಬಿಡೋದನ್ನು ಬಿಟ್ಟುಬಿಡ್ತಾರೆ. ಆ ತಂದೆಗೆ ಕಶಿವಿಸಿ ಆಗಲಿ ಶುರುವಾಗ್ತದೆ. ಮುಂದೆ 5-6 ದಿವಸದ ನಂತರ ಮಗನನ್ನು ಹತ್ತಿರ ಕರೆದು ಹೋಗಿ ಪೇಡೆ ಕೊಡಿಸ್ತಾರೆ. ಅಲ್ಲಿಂದ ಮತ್ತೆ ಅದು ಪುನರಾವರ್ತನೆ ಆಗ್ತದೆ. ಪೇಡೆ ತಿನ್ಕೊಂತ ಲಿಂಗಣ್ಣವರು ಬೆಳೀತಾರೆ. ಇದು ಲಿಂಗಣ್ಣವರ ಬಾಲ್ಯ ಮತ್ತು ಅವರು ಮನೆತನದ ಒಂದು ಇತಿಹಾಸ. ಸರ್, ಈಗ ಆಲ್ರೆಡಿ ಅವರು ತಾಯಿನೇ ಅವ್ರಿಗೆ ಒಂದು ಗಾನದ ಮುಖಾಂತರ ಹೇಳ್ತಾರ ಅಂತ ಹೇಳಿದ್ರಿ. ಜಾನಪದ ದಿಗ್ಗಜರಂತ ನಾವು ಆಲ್ರೆಡಿ ಕರಿತಾ ಇದ್ದೇವೆ ಸಿಂಪಿ ಲಿಂಗಣ್ಣವ್ರನ್ನ. ಅದ್ರ ಜೊತೆ ಇವ್ರ ಬರವಣಿಗೆ ಹೆಂಗೆ ಪ್ರಾರಂಭವಾಗುತ್ತೆ ಸರ್? ಸಿಂಪಿ ಲಿಂಗಣ್ಣವ್ರ ಬರವಣಿಗೆ. ಸಿಂಪಿ ಲಿಂಗಣ್ಣವರ ಬರವಣಿಗೆ ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದಾಗಲೇ ಶುರುವಾಗ್ತದೆ. ಅದು ಹೆಂಗಂದ್ರೆ, ಇವರು ಪ್ರಾಥಮಿಕ ಶಾಲೆಯಲ್ಲಿ ಇವರ ಶಿಕ್ಷಕರಾಗಿರುವಂಥ ಸಿಂದಗಿ ಊರಿದ ಸಿದ್ದಪ್ಪ ಜಗತಿ ಮಾಸ್ತರ್ ಇವರು ಕನ್ನಡ ವಿಷಯವನ್ನು ಹೇಳ್ತಿರ್ತಾರೆ. ಅವರಿಗೆ ಕನ್ನಡ ವಿಷಯ ಕಲಿಸೋದು. ಅದರ ಜೊತೆಗೇ ನಿಬಂಧ ಹೆಂಗೆ ಬರೀಬೇಕು ಅನ್ನೋದನ್ನು ಅವರಿಗೆ ಸವಿಸ್ತಾರವಾಗಿ ಹೇಳ್ತಿರ್ತಾರೆ. ಈ ಜಗತಿ ಮಾಸ್ತರದು ಒಂದು ಬರವಣಿಗೆ ನಿಬಂಧ ಬರೆಯೋದು ಯಾವ ರೀತಿ ಅಂದರೆ, ಒಂದೇ ವಿಷಯ ಕೊಟ್ಟು ಬೇರೆ ಬೇರೆ ಸಂದರ್ಭಗಳಲ್ಲಿ ಅದನ್ನು ಮತ್ತೆ ಬೇರೆ ರೀತಿಯಲ್ಲಿ ಬರೆಯೋದು. ಒಂದು ಯಾವುದೋ ವಿಷಯ, ದೀಪಾವಳಿ, ಇವತ್ತು ನೀನು ದೀಪಾವಳಿ ಬಗ್ಗೆ ಬರೀರಿ. ಇವತ್ತು ಬರೆದ ಬಳಕ ಮತ್ತೆ ಇದನ್ನು ಬಿಟ್ಟು ಬೇರೆ ರೀತಿ ಮತ್ತೆ ಯಾವ ರೀತಿ ಬರಿಬೋದು ದೀಪಾವಳಿ ಬಗ್ಗೆ. ಒಂದೇ ವಿಷಯದಲ್ಲಿ 3-4 ರೀತಿಯಲ್ಲಿ 3-4 ಥರ ಹೆಂಗೆ ಬರಿಬೇಕು ಅನ್ನೋದನ್ನು ಜಗತಿ ಮಾಸ್ತರ್ ಲಿಂಗಣ್ಣವ್ರಿಗೆ ಹೇಳ್ಕೊಡ್ತಾರೆ. ಅದು ಲಿಂಗಣ್ಣವರಿಗೆ ಒಂದು ಮೂಲದಲ್ಲಿ ಇದ್ದಂಥ ಒಂದು ಬರವಣಿಗೆಗೆ ಅದು ಪ್ರೋತ್ಸಾಹ ಕೊಡ್ತದೆ. ಆಮೇಲೆ ಏನಾಗ್ತದಲ್ಲ, ಲಿಂಗಣ್ಣ ಅವರು ಬರಲಿಕ್ಕೆ ಶುರು ಮಾಡ್ತಾರೆ. ಸಣ್ಣಗೆ ಏನೋ ಪ್ರಬಂಧ ಬರೆಯೋದು, ಮಾಸ್ತರಿಗೆ ತೋರಿಸೋದು, ಅದೆಲ್ಲ ಶುರು ಆಗ್ತದೆ. ಒಂದು ಸಂದರ್ಭದೊಳಗೆ ಏನಾಗ್ತದೆ, ಅವಾಗ ಮೊದಲೆಲ್ಲ ಸಾಲೆ ಸಾಹೇಬ್ರು ಅಂತ ಬರ್ತಿದ್ದರು. ಈ ಸಾಲೆ ಸಾಹೇಬರು ವರ್ಷಕ್ಕೊಮ್ಮೆ 2 ಸಲ ಬಂದು ಅಲ್ಲಿ ಇದ್ದಂಥ ಅಕಾಡೆಮಿಕ್ ಎಲ್ಲ ವಿಷಯಗಳನ್ನು ಚೆಕ್ ಮಾಡಿ ವಿದ್ಯಾರ್ಥಿಗಳ ಗುಣಮಟ್ಟ, ಶಿಕ್ಷಕರು ಯಾವ ರೀತಿ ಕಲಿಸ್ತಾರೆ ಅದನ್ನೆಲ್ಲ ನೋಡೋರು. ಲಿಂಗಣ್ಣವರು ಪ್ರಾಥಮಿಕ ಶಾಲೆಯಲ್ಲಿ ಇದ್ದಕ್ರಾಗ, ಅಂದರೆ 6ನೇ ತರಗತಿಯಲ್ಲಿದ್ದಕ್ರಾಗ ಕರಂದಿಕರ್ ಅಂತ ಒಬ್ಬರು ಸಾಹೇಬರು ಬರ್ತಾರೆ, ಶಾಲಾ ಸಾಹೇಬರು ಕರಂದಿಕರ್. ಅವರ ಹೆಸರು ಕರಂದಿಕರ್ ಅವರು ಬಂದು ಮಕ್ಕಳಿಗೊಂದು ನಿಬಂಧ ಬರೀರಿ ಅಂತ ಹೇಳ್ತಾರೆ. ನಿಬಂಧ ಬರೀರಿ. ಆವಾಗ ಲಿಂಗಣ್ಣವರು ಆಯ್ಕೆ ಮಾಡಿಕೊಂಡಂಥ ಒಂದು ನಿಬಂಧ ತಲೆಬರ ಅಂದರೆ ಪ್ರಾಮಾಣಿಕತೆ. ಆ ಪ್ರಾಮಾಣಿಕತೆ ನಿಬಂಧವನ್ನು ಬರೆದು ಸಾಹೇಬರಿಗೆ ತೋರಿಸ್ತಾರೆ. ಸಾಹೇಬರು ಇಷ್ಟು ಖುಷಿ ಆಗ್ತಾರಲ್ಲ, ನನ್ನ ಜೀವನದಲ್ಲೇ ಇಂಥ ಒಂದು ನಿಬಂಧವನ್ನು ಪ್ರಬಂಧವನ್ನು ನಾನು ನೋಡಿಲ್ಲ. ಮತ್ತು ಅಲ್ಲಿರುವಂಥ ಅಕ್ಷರಗಳು, ಮುದ್ದಾದ ಅಕ್ಷರಗಳು, 6ನೇ ತರಗತಿ ವಿದ್ಯಾರ್ಥಿ ಬರೆದಂಥ ಮುದ್ದಾದ ಅಕ್ಷರಗಳನ್ನು ನೋಡಿ ಭಾಳ ಖುಷಿ ಆಗ್ತಾರೆ. ಅವರು ಖುಷಿಯಾಗಿ ಅವನಿಗೆ ತಲೆ ಸವರಿ ಪ್ರೀತಿ ತೋರಿಸ್ತಾರೆ. ಅದು ಅಷ್ಟಕ್ಕೆ ನಿಲ್ಲಿಲ್ಲ. ಆ ಸಾಹೇಬರು, ಕರಂದಿಕರ ಸಾಹೇಬರು ಎಲ್ಲೆಲ್ಲಿ ವಿಸಿಟಿಗೆ ಹೋಗ್ತಾರಲ್ಲ ಅಲ್ಲಲ್ಲಿ ಆ ನಿಬಂಧವನ್ನು ತಗೊಂಡು ಹೋಗ್ತಾರೆ. ಎಲ್ಲ ಮಕ್ಕಳಿಗೆ ತೋರಿಸ್ತಾರೆ, ಎಲ್ಲ ಶಾಲೆ ಶಿಕ್ಷಕರಿಗೆ ತೋರಿಸ್ತಾರೆ. ಸಾಧ್ಯದಲ್ಲೆಲ್ಲ ಲಿಂಗಣ್ಣವ್ರನ್ನ ಕರ್ಕೊಂಡು ಹೋಗ್ತಾರೆ. ಇದೇ ಹುಡುಗ ಪ್ರಾಮಾಣಿಕತೆಗಳು ಬರೆದದ್ದು, ಇವು ಎಷ್ಟು ಚಂದ ಬರ್ದ ಅಂತ ಹೇಳಿ ಚಂದ. ಅದು ಒಂದು ರೀತಿಯಲ್ಲಿ ಲಿಂಗಣ್ಣವರಿಗೆ ಅದು ಪ್ರೋತ್ಸಾಹದಾಯಕವಾಗಿ ಅವರು ಬರವಣಿಗೆ ಶುರು ಮಾಡ್ತಾರೆ. ಇದು ಅಲ್ಲದೆ ಏನಾಗ್ತಂದರೆ, ಲಿಂಗಣ್ಣವರು ಬಾಲ್ಯದಲ್ಲಿ
ತಂದೆ ಜೊತೆಗೆ ನಾಟಕ ನೋಡ್ಲಿಕ್ಕೆ ಬಯಲಾಟ ನೋಡ್ಲಿಕ್ಕೆ ಹೋಗಿರ್ತಾರೆ. ಯಾವಾಗಲೂ ತಂದೆ ಜೊತೆಗೆ ತಂದೆ ಹೆಗಲ ಮೇಲೆ ಕುಂತು ಬಯಲಾಟ ನೋಡ್ಲಿಕ್ಕೆ ಹೋಗೋದು, ಮುಂದಿನ ಸಾಲಿನಲ್ಲಿ ಕೂಡೋದು, ಆ ಬಯಲಾಟದ ರಿಹರ್ಸಲ್ ನೋಡೋದು, ರಿಹರ್ಸಲ್ ನೋಡ್ತಾ ಅಲ್ಲೇ ಮನ್ಕೊಂಬಿಡೋದು. ಮನೆಗೆ ಯಾವಾಗ ಕರ್ಕೊಂಬರ್ತಿದ್ರೆ ಗೊತ್ತಾಗ್ತದಲ್ಲ. ಲಿಂಗಣ್ಣವ್ರ ಬಾಲ್ಯದಲ್ಲಿ ಬಾಲ್ಯದಲ್ಲಿ ಅವ್ರ ತಂದೆಯವರು ಅವ್ರಿಗೊಂದು ಕತೆ ಹೇಳ್ತಾರೆ, ರಾಮಾಯಣದ ಕತೆ. ರಾಮ ಲಕ್ಷ್ಮಣ ಸೀತಾ ಕಾಡಿಗೆ ಹೋಗಿದ್ದು, ಹನುಮಂತ ಹೇಗೆ ಸೀತಾಳನ್ನು ಕರ್ಕೊಂಬಂದಿದ್ದು ಇವೆಲ್ಲ ಹೇಳ್ತಾರೆ. ಅದರ ಜೊತೆಗೆ ಇನ್ನೂ ಒಂದು ಹೇಳ್ತಾರೆ ಅವರು, ನೀವು ಕಿವಿ ಮುಚ್ಕೊಂಡು ನೋಡ್ರಿ, ಇನ್ನೂ ಆದರೂ ರಾವಣ ಸತ್ತಿದ್ದು ಮತ್ತು ಅವನು ಸುಡುವಂಥ ಶಬ್ದ ಕೇಳಿಸ್ತದೆ ಅಂತ ಹೇಳಿ. ಅಂದ್ರೇನು, ಕಿವಿ ನಾವು ಮುಚ್ಕೊಂಡ್ರೆ ಈಗಾದರೂ ನಮಗಾದರೂ ಫೀಲಿಂಗ್ ಆಗ್ತದೆ, ಅದು ದಹನ ಯಾವ ರೀತಿ ಸಫಲ ಆಗ್ತದೆ ಅಂತ ಹೇಳಿ ಅದು ಗೊತ್ತಾಗ್ತದೆ. ಅದು ಲಿಂಗಣ್ಣವ್ರ ಮೇಲೆ ಭಾಳ ಪ್ರಭಾವ ಬೀರುತ್ತೆ. ಈಗ ನಾನು ನನ್ನ ಮಕ್ಕಳಿಗೆ ಸಣ್ಣವ್ರದಕ್ಕಾರ ಹೇಳ್ತಿದ್ದೆ, ನಾನು ಕೈ ಬೊಗಿಸಿ ಮಾಡಿಕೆಶಿಂದ ನೀವು ಯಾವುದೇ ಹಣ್ಣಿನ ಸ್ಮೆಲ್ ಹೇಳಿದ್ರೆ ನಾನು ಬರೆಸ್ತೀನಿ ಅಂತ ಹೇಳಿ. ಅದು ಒಂದು ರೀತಿ ಮಾನಸಿಕ ಅವ್ರ ಮೇಲೆ ಇಫೆಕ್ಟ್ ಆಗೋದು. ಬಾಳೆಹಣ್ಣಿನ ಸ್ಮೆಲ್ ಬೇಕಂದ್ರೆ ಅದನ್ನು ತೋರಿಸ್ತಿದ್ದೆ ನಾನು. ಮಕ್ಕಳು ಮೂಸಿ ನೋಡೋರು, ಹೌದಲ್ಲ ಬಾಳೆಹಣ್ಣಿನ ಸ್ಮೆಲ್ ಬರ್ತದಲ್ಲ ಅಂತ ಹೇಳಿ. ಸ್ವಲ್ಪ ಹೊತ್ತು ಬಿಟ್ಟು ಬರೋರು ಮಕ್ಕಳು ಮಾವಿನ ಹಣ್ಣನ್ನು ಸಪ್ಲ ಮಾಡುತ್ತೆ, ಇದು ತೋರಿಸು ನನಗೆ, ಅದು ಸ್ಮೆಲ್ ಹೆಂಗೆ ಬರ್ತದೆ ಅಂತ ಹೇಳಿ. ಅದು ಕೈ ಮುಚ್ಚಿ ಏನೋ ಸುಮ್ಮ ಹಂಗೆ ಮಾಡಿ ತೋರಿಸ್ತಿದ್ದೆ ನಾನು, ಸೈಕಾಲಜಿಕಲಿ. ಅದು ನೋಡೋರು, ಹೌದಲ್ಲ ಮಾವಿನ ಹಣ್ಣು ಸಪ್ಲ ಇದು ಬರ್ತದಲ್ಲ, ಅದು ಸ್ಮೆಲ್ ಬರ್ತದಲ್ಲ ಅನ್ನೋರು. ಈ ಒಂದು ಹಿನ್ನೆಲೆಯಲ್ಲಿ ಅವರ ಶಿವಯೋಗಿಯವರು ತಮ್ಮ ಮಗನಿಗೆ ಹೇಳಿದಂಥ ರಾವಣನ ದಹನ ಇನ್ನೂ ಕೇಳಿಸ್ತದೆ ಸುಟ್ಟಿದ್ದು ಅಂತ ಹೇಳಿ ಏನು ಅವ್ರು ಹೇಳ್ತಾರಲ್ಲ, ಅದು ಅವ್ರ ಮೇಲೆ ಭಾಳಷ್ಟು ಪರಿಣಾಮ ಬೀರುತ್ತೆ. ಆ ಸಂದರ್ಭದೊಳಗೆ ಏನಾಗ್ತದಲ್ಲ, ಅವರು 6ನೇ ಇದ್ದಕ್ಕಾಗ ರಾಮಾಯಣ ಕುರಿತು ತಾವೇ ಒಂದು ನಾಟಕ ಬರೀತಾರೆ. ಸಿಂಪಲ್ ಲಿಂಗಣ್ಣವರ ನಾಟಕ ಬರೀತಾರೆ. ನಾಟಕ ಬರೆಯೋ ಉದ್ದೇಶ ಏನಂದರೆ ಆ ನಾಟಕವನ್ನು ಆಡಿ ತೋರಿಸೋದು. ಆ ನಾಟಕವನ್ನು ತಾವೇ ಬರೆದು, ಸ್ಕ್ರಿಪ್ಟ್ ತಾವೇ ಬರೆದು, ಪ್ರತಿ ಪಾತ್ರಧಾರಿಗಳ ಏನು ನುಡಿಗಳಿರ್ತಾವಲ್ಲ, ಅದನ್ನು ಡೈಲಾಗ್ ಇರ್ತಾವಲ್ಲ, ಅದನ್ನು ತಾವೇ ಬರೆದು ಅದನ್ನು ರೆಡಿ ಮಾಡ್ತಾರೆ, ನಾಟಕ ರೆಡಿ ಮಾಡ್ತಾರೆ, ಅದನ್ನು ತಾವೇ ಆಡ್ತಾರೆ. ಈ ರಾಮಾಯಣ ನಾಟಕದಲ್ಲಿ ನಮ್ಮ ನೆರೆಮನೆಯಲ್ಲಿ ಇದ್ದಂಥ ಒಬ್ಬರು, ಅದು ಬಸಣ್ಣನವರು ರಾಮನ ಪಾತ್ರ ಮಾಡ್ತಾರೆ. ಆಮೇಲೆ ನಮ್ಮ ನೆರೆಮನೆಯಲ್ಲಿ ಇರುವಂಥ ತೆಲಸಂಗ್ ಚೆನ್ನಪ್ಪ ಅವರು ಏನು ಮಾಡ್ತಾರೆ, ಲಕ್ಷ್ಮಣನ ಪಾತ್ರ. ಇನ್ನೊಬ್ಬರು ಕೇಶೆಟ್ಟಿ ಮನೆತನದವರು, ಅವರು ಸೀತನ ಪಾತ್ರ ಮಾಡ್ತಾರೆ. ಶಿಂಪಿಯವರಿಗೆ ಹನುಮಂತನ ಪಾತ್ರ. ಈ ರೀತಿ ಪಾತ್ರಗಳಾಗ್ತವೆ, ಡೈಲಾಗ್ ಶುರುವಾಗ್ತದೆ, ಎಲ್ಲ ಸೀತನ ಅಪಹರಣ ಆಗ್ತದೆ, ಇನ್ನು ಸೀತಾನ ಬಿಡಿಸ್ಕೊಂಡು ಬರಬೇಕು. ಇಲ್ಲಿ ರಾವಣನ ಪಾತ್ರ ಏನಾಗ್ತದೆ ತಪ್ಪಿ ಏನಾಗಿರ್ತದೆ ಅಂದ್ರೆ ಅವನ ಕಡೆ ಸ್ವಲ್ಪ ಭಾಳಷ್ಟು ನಾಟಕದ ಸಾಮಾನು ಇರ್ತವೆ. ಆ ರಾವಣನ ಪಾತ್ರಧಾರಿ ಇವರೆಲ್ಲರಿಗಿಂತೂ ಬಲಶಾಲಿ ಇರ್ತಾನೆ. ಇದು ಏನಾಗ್ತದೆ, ರಾವಣರ ಯುದ್ಧ ಶುರುವಾಗ್ತದೆ. ರಾಮನ ಯುದ್ಧ ಶುರು ಆದ ಕೂಡಲೇ ಏನು ಮಾಡ್ತಾನೆ ರಾವಣ, ಅವನು ಸ್ವಲ್ಪ ಹೊಡೆದಾಡಿ ಬೀಳಬೇಕಾಗಿತ್ತು, ಬೀಳೋದಿಲ್ಲ ಅವನು. ರಾಮ ಲಕ್ಷ್ಮಣರ ಮೇಲೆ, ಹನುಮಂತನ ಮೇಲೆ ಜೋರಾಗಿ ಹೊಡ್ಲಿಕ್ಕೆ ಶುರು ಮಾಡ್ತಾನೆ. ಅವನು ಕಿವಿಯೊಳಗೆ ಹೇಳ್ತಾರೆ ಅವರು, ನಿಂದು ಇದು ಪಾತ್ರ ಅಲ್ಲ, ನೀನು ಹೊಡೆಸ್ಕೊಂಡು ಕೆಳಗೆ ಬೀಳ್ಬೇಕಂತ ಹೇಳಿ. ಅವನು ಹೇಳ್ತಾನೆ, ರಾವಣ ಹೇಳ್ತಾನೆ, ರಾವಣ ಪಾತ್ರ ಹೇಳ್ತಾನೆ, ನಿಮ್ಮ ಪಾತ್ರ ನಿಮಗೆ, ನನ್ನ ಪಾತ್ರ ನನಗೆ, ನಾನು ಮಂತ್ರ ನಿಮಗೆ ಹೊಡೆವ. ಹೀಗಾಗಿ ಅದು ಆ ನಾಟಕ ಈ ರೀತಿಯಾಗಿ ಎಂಡ್ ಆಗ್ತದೆ. ಇದು ಸ್ಕ್ರಿಪ್ಟನ್ನು ಲಿಂಗಣ್ಣವರೇ ಬರೆದಂಥದ್ದು. ಇದು ಹೇಗೆ ಲಿಂಗಣ್ಣವರು ಒಂದು ರೀತಿಯಲ್ಲಿ ಬರವಣಿಗೆ ಶೈಕ್ಷಣಿಕ ಹಿನ್ನೆಲೆಯಲ್ಲಿ ಶುರುವಾಯಿತು, ಸಾಹಿತ್ಯದ ಹೆಂಗೆ ಪ್ರಚೋದನ ಸಿಕ್ತು ಅನ್ನೋದಕ್ಕೆ ಇವೆರಡು ಉದಾಹರಣೆಗಳು. ನಂತರ ನಿಮ್ಮ ಮನೆಯಲ್ಲಿ ಸಿಂಪಲಣ್ಣವರು ಹೇಗಿರ್ತಾ ಇದ್ರು, ಅವ್ರ ಜೊತೆ ನಿಮ್ಮ ಬಾಲ್ಯದ ನೆನಪುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ ಸರ್. ಲಿಂಗಣ್ಣವ್ರದ್ದು ಒಂದು ರೀತಿಯಲ್ಲಿ ಜೀವನೋತ್ಸಾಹ ಭಾಳ ಹುರುಪು, ಜೀವನದಲ್ಲಿ ಭಾಳ ಹುರುಪು. ಎಂದೂ ಮುಖ ಸಪ್ಪಗೆ ಮಾಡಿ ಏನೋ ಆಯಿತು ಅನ್ನೋರಂಗೆ ಎಂದೂ ಕುಂತವರಲ್ಲ. ನಾವು ತಿಳುವಳಿಕೆ ಬಂದ ನಡೆದು ನಾನು ನೋಡ್ತೀನಲ್ಲ, ಅವರೆಂದೂ ಮುಖದಲ್ಲಿ ನಗೆ ಮಾಸಿದ್ದಲ್ಲ, ಯಾವಾಗಲೂ ನಗುಮುಖ. ಅವರ ಜೀವನ ಮುಂಜಾನೆ 5 ಗಂಟೆಗೆ ಶುರುವಾಗೋದು. 5 ಗಂಟೆಗೆ ಎದ್ದ ಕೇಶಿಂದ ಅವರು ಭಾಳ ಮೊದಲಿಂದ ಅದು ರೂಢಿ. 5:05 ಎದ್ದ ಕೇಶಿಂದ ಅವರು ಹೊಲಕ್ಕೆ ಅದಕ್ಕೆ ಬಾವಿ ಕಡೆ ಹೋಗೋರು. ಬಾವಿಯೊಳಗೆ ಸ್ನಾನ ಮಾಡಿ, ಅಲ್ಲೇ ವ್ಯಾಯಾಮ ಮಾಡಿ, ಸ್ನಾನ ಮಾಡಿ, ತಮ್ಮ ಬಟ್ಟೆಯನ್ನು ತಾವೇ ಒಕ್ಕೊಂಡು ಬಂದು ಮನೆಗೆ ಬರೋರು. ಇದು ನಾವು ಭಾಳ ವರ್ಷದಿಂದ ಅದು ರೂಢಿಗತವಾಗಿತ್ತು ಅವರಿಗೆ. ಅದನ್ನು ಮಾಡ್ಕೊತ ಬರ್ತಿದ್ರು ಅವರು. ಒಂದು ಸಲ ಸ್ನಾನ ಆಯಿತು, ವ್ಯಾಯಾಮ ಆಯಿತು, ಮನೆಗೆ ಬಂದ್ರಂದ್ರೆ ಪೂಜಾ ಕೆಲಸ ಅವ್ರದ್ದೇ. ನಮ್ಮ ಜಗಲಿಯ ಮೇಲೆ ಅರವಿಂದರು ಮತ್ತು ಮಾತೆಯವರ ಫೋಟೋಗಳು,
ಅದರ ಜೊತೆಗೆ ಆನುಷಂಗಿಕವಾಗಿ ನಮ್ಮದು ವೀರಭದ್ರ ದೇವರು ನಮ್ಮ ಮನೆ ದೇವರು. ಹೀಗಾಗಿ ಪೂಜೆ ಲಿಂಗಣ್ಣವ್ರಿಗೆ ಬಿಟ್ಕೊಟ್ಟಿತ್ತು. ಅವರು ಪೂಜೆ ಹೆಂಗೆ ಶುರು ಮಾಡ್ತಾರಂದ್ರೆ ಡೈಲಿ ಒಂದು ಸಂಸ್ಕೃತ ಶ್ಲೋಕದಿಂದ ಶುರು ಮಾಡೋರು. ಅದು ಶ್ಲೋಕ ಏನಂತಂದರೆ ಸೇವಕ ಪಾತಕ ಶಮನಂ ದೈವಂ ಸಜ್ಜನ ರಕ್ಷಣ ಚತುರಂ ದೈವಂ ದುರ್ಜನ ಮರ್ದನ ಪರುಷಂ ದೈವಂ ಹಿಂಗೆ ಶುರುವಾಗ್ತಿತ್ತು. ಅದು ಒಂದು 5 ನಿಮಿಷದ್ದು ಹಾಡೋದು. ಅದು ನಾವು ಇನ್ನೂ ಹಾಸಿಗೆಯೊಳಗಿಂದ ಎದ್ದಿರ್ತಿದ್ದಿಲ್ಲ. ಅವರಿಂದ ಇದು ಶ್ಲೋಕ ಬರ್ತಿತ್ತು ಹಾಡು. ಅದರ ಜೊತೆಗೆ ಅರವಿಂದರಿಗೆ ಸಂಬಂಧಪಟ್ಟ ಮಾತೆಯವರ ಸಂಬಂಧಪಟ್ಟ ಪ್ರಾರ್ಥನಾ ಪದ್ಯಗಳು ಅವರು ಜೋರಾಗೇ ಹಾಡ್ತಿದ್ರು. ಅದು ಹಾಡೋದು ನೋಡಿ ನಮಗೇನಾಗ್ತಿತ್ತು, ಇವು ಬೈಪಾಠ ಆಗಿಬಿಟ್ಟು. ಈ ಸೇವಕ ಪಾತಕ ಶಮನಂ ದಯಂ ಸುಜ್ಜನ ರಕ್ಷಣ ಚತುರಂ ದಯಂ ಅದರ ಜೊತೆಗೇ ಅರವಿಂದರಿಗೆ ಸಂಬಂಧಪಟ್ಟಂಥ ನಿದ್ದೆಯಲ್ಲಿ ಬಿದ್ದೇಕೆ ಆತ್ಮವೇ ಏಳು ಆಳದಿಂದ ಅನ್ನುವಂಥ ಹಾಡುಗಳು, ಇನ್ನೂ 4-5 ಹಾಡುಗಳು ನಮಗೆ ತಾನೇ ಅದು ಬೈಹಾರ್ಟ್ ಆಗಿಬಿಟ್ಟಿತ್ತು. ಇದು ಲಿಂಗಣ್ಣವ್ರದ್ದು ಮುಂಜಾನೆ ಅವ್ರದ್ದು ಏನು ಒಂದು ಪಾಠ ಹಾಕ್ಕೊಂಡಿದ್ರು ಅಂದ್ರೆ ಇದು ಪೂಜಾದ್ದು. ಒಂದು ಸಲ ಅವರು ಪೂಜೆ ಮಾಡಿ ಒಂದು ಕಪ್ ಚಹಾ ಕುಡಿದು ತಮ್ಮ ಗ್ರಂಥಾಲಯಕ್ಕೆ ಹೋಗ್ತಿದ್ರು. ಅವಾಗ ಅವ್ರದ್ದು ಬರವಣಿಗೆ ಶುರುವಾಗ್ತಿತ್ತು. ಇದು ಅಲ್ಲದೆ ಬರವಣಿಗೆ ಮುಗಿಸ್ಕೊಂಡು ಮತ್ತು ಸಾಯಂಕಾಲ ಮನೆಗೆ ಬಂದರೆ ಸಾಯಂಕಾಲದ ವಾಕಿಂಗು, ಆಮೇಲೆ ಮನೆಗೆ ಬಂದ ಬಳಿಕ ಆಸನ ಹಾಕೋರು. ಸಾಯಂಕಾಲ 6ರಿಂದ 7 ಆಸನ ಅಂದರೆ ಶೀರ್ಷಾಸನ. ನಾವು ಸಣ್ಣವರಿದ್ದಕ್ಕರಿಂದ ನೋಡ್ಲಕತ್ತಿದ್ದೀವಿ. ಅವರು ಶೀರ್ಷಾಸನ 80ನೇ ವರ್ಷದ ತನಕ ಶೀರ್ಷಾಸನ ಹಾಕಿದ್ರು. 80ನೇ ವರ್ಷಕ್ಕೆ ಅದು ಕಣ್ಣಿನ ಒಂದು ಆಪರೇಷನ್ ಆಯಿತು. ಡಾಕ್ಟರ್ ಸಲಹೆಯಂತೆ ಶೀರ್ಷಾಸನ ಮಾಡೋದು ಬಿಟ್ಟರು. ಬೇರೆ ಬೇರೆ ಏನು ಆಸನಗಳನ್ನು ಹಾಕಬೇಕಲ್ಲ ಅವನ್ನೆಲ್ಲ ಆಸನಗಳನ್ನು ಅವ್ರು ಹಾಕ್ತಿದ್ರು. ಅದರ ಜೊತೆಗೆ ನಮಗವರು ಆಸನನೂ ನಮಗೆ ಹೇಳಿಕೊಟ್ರು. ನಾನು ಬಹುಶಃ 4ನೇತ್ತೆ 5ನೇತ್ತೆ ಒಳಗೆ ನಾನು ಅವರಿಂದ ಶೀರ್ಷಾಸನ ಹಾಕೋದನ್ನು ಕಲಿತೆ. ಭಾಳ ವರ್ಷ ನಾನು ಶೀರ್ಷಾಸನ ಹಾಕೋದು ಬಂದೆ. ಅದರ ಜೊತೆಗೆ ಅದಕ್ಕೆ ಪೂರಕವಾಗಿ ಬೇಕಾಗುವಂಥ ಆಸನಗಳು, ವ್ಯಾಯಾಮಗಳು ನಾನು ಅವರಿಂದೇ ಕಲಿತಿದ್ದು. ನಾನು ಈಗಾದರೂ ಆ ಒಂದು ಯೋಗಾಸನ ಆಗಲಿ ಆಮೇಲೆ ಆಸನಗಳಲ್ಲಾಗಲಿ ಅವರಿಂದ ಕಲಿತಂಥ ಆಸನಗಳನ್ನು ನಾನು ಮಾಡ್ಕೊತ ಬಂದೀನಿ. ಆಮೇಲೆ ನಮ್ಮ ಮನೆಯಲ್ಲಿ ಅರವಿಂದರದು ವಾರಕ್ಕೊಮ್ಮೆ ನಮ್ಮದು ಅರವಿಂದರ ಪೂಜೆ ಆಗೋದು, ಮಾತೆಯವರ ಪೂಜೆ ಆಗೋದು, ದೊಡ್ಡ ಪ್ರಮಾಣದಲ್ಲಿ ಪೂಜೆ ಆಗೋದು ಮಂಗಳವಾರಕ್ಕೊಮ್ಮೆ. ಆ ಸಂದರ್ಭದಲ್ಲಿ ಪೂಜೆ, ಆಮೇಲೆ ಪ್ರಾರ್ಥನಾ ಗೀತೆಗಳು, ಅರವಿಂದರು ಬರೆದಂಥ ದುರ್ಗಾ ಸ್ತೋತ್ರ ಹೇಳೋದು, ಆಮೇಲೆ ಅವರು ಬರೆದಂಥ ಪುಸ್ತಕಗಳನ್ನು ಓದುವುದು. ಹೀಗಾಗಿ 1 ತಾಸು ಅರವಿಂದರ ಭಕ್ತರು, ನಮ್ಮ ಊರಲ್ಲಿ ಚರ್ಚಣದಲ್ಲಿರುವಂಥ ಅರವಿಂದರ ಭಕ್ತರು, ನಮ್ಮ ನೆರೆಮರೆಯಲ್ಲಿರುವಂಥ ಜನರು ಬಂದು ಆ ಪೂಜೆಗೆ ಕೂಡ್ತಿದ್ದರು. ಅರವಿಂದರ ಬಗ್ಗೆ ಆವಾಗ ನಮ್ಮ ತಂದೆಯವರು ಒಂದು 5-10 ನಿಮಿಷ ಹೇಳ್ತಿದ್ದರು. ಭಾಳಷ್ಟು ಮನಸ್ಸಿಗೆ ಉಲ್ಲಾಸ ಅನ್ನಿಸ್ತಿತ್ತು. ಇದು ದುರ್ಗಾ ಸ್ತೋತ್ರ ನಾವು ಮೊದಲಿಂದ ಕೇಳ್ಕೊತ ಬಂದಿದ್ದರಿಂದ ಏನಾಯಿತು, ನಮಗೆ ಅದನ್ನು ಬೈಹಾರ್ಟ್ ಆಗಿಬಿಡ್ತು. ಯಾವಾಗ ಬೇಕಾದ್ರೆ ಅರವಿಂದರು ಬರೆದಂಥ ದುರ್ಗಾ ಸ್ತೋತ್ರ ನಾನು ಹೇಳ್ಕೊತೆ ಬಂದೆ. ಅದನ್ನೇನು ನಾನು ಮತ್ತೆ ನೋಡೋ ಪ್ರಸಂಗ ಬರಲಿಲ್ಲ. ದುರ್ಗಾ ಸ್ತೋತ್ರ ನನಗೆ ಬೈಹಾರ್ಟ್ ಆಯಿತು. ಇನ್ನು ಅವ್ರದ್ದು ಒಂದು ಊಟದ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹೇಳ್ಬೇಕಂದ್ರೆ 2 ಊಟ ಅವ್ರದ್ದು. ಈಗಿನಂಗೆ ಮಾರ್ನಿಂಗ್ ಟಿಫಿನ್ ಅದು ಏನು ಇರಲಿಲ್ಲ ಅವಾಗ. 11 ಗಂಟೆಗೆ ಊಟ, ಆಮೇಲೆ ಸಾಯಂಕಾಲ 7 ಅಥವಾ 8 ಗಂಟೆ, 8 ಒಳಗೆ ಮಧ್ಯಾಹ್ನ ಊಟ ಏನೂ ಇಲ್ಲ. ಕೇವಲ ದಿನಕ್ಕೆ 7 ಗಂಟೆಗೆ, ಮುಂಜಾನೆ 7 ಗಂಟೆಗೆ ಒಂದು ಕಪ್ ಚಹಾ, ಮಧ್ಯಾಹ್ನ 5 ಗಂಟೆಗೆ ಸುಮಾರಿಗೆ 1 ಕಪ್ ಚಹಾ. ಇವು ಬಿಟ್ಟರೆ ಮತ್ತೇನೋ ಅವರು ತೊಗೋತಿದ್ದಿಲ್ಲ. ಈ ಊಟ ಹೆಂಗಿತ್ತಂದ್ರೆ ಸರಳ ಊಟ, ಅಗದಿ ಸರಳ ಊಟ. 2 ರೊಟ್ಟಿ, ಅದರ ಜೊತೆಗೆ ಪಲ್ಯ, ಮೊದಲು 1 ರೊಟ್ಟಿ, ಅದರ ಜೊತೆಗೆ 2 ಪಲ್ಯ. ಇಷ್ಟು ಅವರು ಸಂಭ್ರಮದಿಂದ ಊಟ ಮಾಡ್ತಿದ್ರು. ಅದು ಏನೋ ಮೃಷ್ಟಾನ್ನ ಐತಿ ಅನ್ನೋ ನಂಗೆ ಭಾಳಷ್ಟು ಸಂಭ್ರಮದಿಂದ ನಕ್ಕೊಂತು ಅದನ್ನು ಪೂರಾ ನೀರು ಮಾಡಿಕೆಶಿಂದ ನುಂಗುವಂಥ ಅಷ್ಟು ನುರಿಸ್ತಿದ್ದರು. 1 ರೊಟ್ಟಿ ಆದ ಬಳಿಕ ಅದ್ರ ಜೊತೆಗೆ ನೆಕ್ಸ್ಟ್ 1 ರೊಟ್ಟಿ, ಹಾಲು, ಬಾಳೆಹಣ್ಣು. ಇದು ತಪ್ಪಿದ್ದಲ್ಲ. ಹಾಲು, ಬಾಳೆಹಣ್ಣು, ರೊಟ್ಟಿ, ಅದ್ರ ಜೊತೆಗೆ ಸಕ್ಕರೆ ಅಥವಾ ಬೆಲ್ಲ, ಆಮೇಲೆ ಅನ್ನ ಸಾರು. ಅವರು ಎಷ್ಟು ಏನೋ ಇದು ಮೃಷ್ಟಾನ್ನ ಐತಪ್ಪ ಅನ್ನುವಂಗೆ ಅವರು ಅಗದಿ ಸಂತೋಷದಿಂದ ಊಟ ಮಾಡೋರು. ಎಂದೂ ಯಾವ ವಿಷಯಕ್ಕೂ ತಕರಾರಿರಲಿಲ್ಲ. ಪಲ್ಯದೊಳಗೆ ಉಪ್ಪು ಕಡಿಮೆ ಆಯಿತು, ಖಾರ ಕಡಿಮೆ ಆಯಿತು, ಹಂಗೆ ಎಂದೂ ಇಲ್ಲ. ಭಾಳ ಏನಂತಿದ್ರು, ಸ್ವಲ್ಪ ಇದು ರಿಪೇರಿ ಆಗ್ಬೇಕಲ್ಲ ಅಂತಿದ್ರು ಅಷ್ಟೇ. ನಮ್ಮವು ಏನು ಬೇಕಂತಂದ್ರೆ ಅದನ್ನು ತಂದು ಕೊಡೋಕ್ಕೆ ಅದು ಮುಗೀತದೆ. ಹೀಗಾಗಿ ಲಿಂಗಣ್ಣವ್ರದ್ದು ಊಟ ಒಂದು ರೀತಿಯಲ್ಲಿ ಮೃಷ್ಟಾನ್ನ ಭೋಜನ, ಅದು ಪ್ರತಿದಿನ ಮೃಷ್ಟಾನ್ನ ಭೋಜನ. ಆಮೇಲೆ ಲಿಂಗಣ್ಣವರು ಮಿತವ್ಯಯಿಗಳು, ಖರ್ಚು ಮಾಡೋದ್ರೊಳಗೆ ಸ್ವಲ್ಪ
ಕಂಟ್ರೋಲ್ ಇತ್ತು. ಅಂದರೆ ಜಿಪುಣ್ರ ಅಂತಲ್ಲ, ಏನು ಯಾವುದಕ್ಕೆ ಖರ್ಚು ಮಾಡಬೇಕು ಡೆಫಿನೆಟ್ಲಿ ಅದನ್ನು ಖರ್ಚು ಮಾಡಲೇಬೇಕು. ಏನೇ ಇದ್ರೂ ಅದನ್ನು ತೊಗೊಳ್ಬೇಕು, ಪುಸ್ತಕ ಆಗಲಿ ಏನೇ ಆಗಲಿ ಅದನ್ನು ತೊಗೊಳ್ಬೇಕು ಮತ್ತು ಅದಕ್ಕೆ ಖರ್ಚು ಮಾಡಬೇಕು. ಇದು ಲಿಂಗಣ್ಣವ್ರದ್ದು ಒಂದು ರೀತಿ ಅವರು ಏನು ಮಾಡ್ತಿದ್ರು ಅಂತ ಹೇಳಿಂದು. ಇದ್ರ ಜೊತೆಗೆ ರಾತ್ರಿ ಊಟ ಆದ ನಂತರ ಹಾಸಿಗೆ ಹಾಸೋದು ಅವರ ಹಾಸಿಗೆ ಹಾಸೋದು ನನ್ನ ಜವಾಬ್ದಾರಿ. ಒಂದು ಸಲ ಹಾಸಿಗೆ ಹಾಸೋದ ಬಳಿಕ ನಮಗೆ ಅವರು ಮನ್ಕೊಳ್ತಾನ ಒಂದು ತಾಸು ನಮಗೆ ಕನ್ನಡ ವ್ಯಾಕರಣ ಹೇಳ್ತಿದ್ರು. ನಾನು ಕನ್ನಡ ವ್ಯಾಕರಣ ಕಲ್ತಿದ್ದು ನಮ್ಮ ತಂದೆಯಿಂದ. ಇಲ್ಲಿ ಸಂಧಿ ಸಮಾಸ ಬಾಯಿಲೆಕ್ಕಗಳು ಆಡ್ಕೊತ ಹೇಳೋರು ನಮ್ಮಿಂದ ಉತ್ತರ ತರಿಸ್ತಿದ್ರು. ಇದರಲ್ಲಿ ಯಾವುದೇ ಒತ್ತಡ ಇರಲಿಲ್ಲ, ಏನೇನೂ ಇರಲಿಲ್ಲ. ಅಗದಿ ಸರಳಾಗಿ ನಾನು ಕನ್ನಡ ವ್ಯಾಕರಣ ಕಲಿತೆ. ಒಂದು ಸಲ ಏನಾಯ್ತಂದರೆ ನಮ್ಮ ಚಡಚಣದೊಳಗೆ ಅದೇ ಕಾಲೇಜು ಪ್ರಾರಂಭ ಆಗಿತ್ತು, ಸಂಗಮೇಶ್ವರ ಕಾಲೇಜ್ ಪ್ರಾರಂಭ ಆಗಿತ್ತು. ಅಲ್ಲಿ ನೇಮಕಗೊಂಡಂಥ ಶಿಕ್ಷಕರು ಕೊಲ್ಲಾಪುರ ಯೂನಿವರ್ಸಿಟಿಯಿಂದ ಪಾಸಾದವರು MA. ಆ ಕೊಲ್ಲಾಪುರ ಯೂನಿವರ್ಸಿಟಿಯಲ್ಲಿ ಕನ್ನಡ ವ್ಯಾಕರಣ ಇರಲಿಲ್ಲ, ಸಂಧಿ ಸಮಾಸ ಇರಲಿಲ್ಲ. ಹೀಗಾಗಿ ಇಲ್ಲಿ ಬಂದಕರೆ ಏನಾಯ್ತು, ಅವರು ವಿದ್ಯಾರ್ಥಿಗಳಿಗೆ ಅದನ್ನು ಹೇಳ್ಕೊಡ್ಬೇಕಾಗಿತ್ತು. ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಅವರು ನಮ್ಮ ತಂದೆ ಹತ್ತಿರ ಬಂದರು. ಹಿಂಗೆ ನಾವು ಈ ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ಬೇಕು, ಬಟ್ ನಾವು ಅದನ್ನು ಕಲ್ತಿಲ್ಲ. ಅದು ಹಂಗಿದ್ರೆ ಬರ್ರಿ, ಡೈಲಿ ಬರ್ರಿ, ಮಾತಾಡ್ಕೊಂತ ಹೇಳ್ಕೊಂತ ಕೊಡೋಣ ಅಂತ ಹೇಳಿಂದ. ಅವರು ಇಬ್ಬರು ಶಿಕ್ಷಕರು ಬರ್ತಿದ್ರು, ಪ್ರೊಫೆಸರ್ಸ್ ಬರ್ತಿದ್ರು, ಅವರು ಹೇಳ್ಕೊತ ಹೋಗ್ತಿದ್ರು. ನಾನು ಅವ್ರ ಜೊತೆ ಕೇಳ್ಕೊತ ಕೊಡ್ತೀನಿ. ನಾನು ನಮ್ಮ ಬ್ರದರ್ ಅರುಣ್ ಅಂತ ಹೇಳಿಂದ ಇಬ್ಬರು ಕೇಳ್ಕೊತ ಕೊಡೋರು. ಅವರು ಏನೇನು ಹೇಳ್ತಿದ್ರು, ಅವ್ರ ಪ್ರಶ್ನೆ ಕೇಳೋಕ್ಕಿಂತ ಮೊದಲೇ ನಾವು ಅದಕ್ಕೆ ಉತ್ತರ ಹೇಳಿಬಿಡ್ತಿದ್ವಿ. ಒಂದು ರೀತಿಯಿಂದ ಅದು ನಮ್ಮ ಪ್ರೊಫೆಸರ್ಸ್ಗಳಿಗೆ ಸ್ವಲ್ಪ ಅದು ಯಾಕೋ ಮನಸ್ಸಿಗೆ ನಾಡ್ತಂತ ಅನಿಸ್ತದೆ, ಇರುಸು ಮುರುಸಾಗ್ತಿರ್ತದೆ. ಯಾಕಂದರೆ ಇದು ಯಾವ ಸಂಧಿ, ಇದು ಯಾವ ಸಮಾಸ, ಅವರು ಅದು ಹೇಳೋಕ್ಕಿಂತ ಮೊದಲು ನಾವು ಹೇಳ್ಬಿಡ್ತಿದ್ದೀವಿ. ಸ್ವಲ್ಪ ಅವ್ರಿಗೆ ತ್ರಾಸಾಗಿಬಿಡ್ತಿತ್ತು. ಹೀಗಾಗಿ ಒಂದು 15-20 ದಿವಸದೊಳಗೆ ಆ ಕನ್ನಡ ವ್ಯಾಕರಣ ಕಾರ್ಯಕ್ರಮ ಮುಗೀತದೆ. ಹೀಗಾಗಿ ನಮ್ಮದು ಕನ್ನಡ ಒಂದು ರೀತಿ ತಕ್ಕ ಮಟ್ಟಿಗೆ ಒಳ್ಳೆಯ ಕನ್ನಡ ಬರಬೇಕಾದ್ರೆ ಇದನ್ನೂ ಒಂದು ಕಾರಣ, ವ್ಯಾಕರಣದ ಹಿನ್ನೆಲೆ, ಸಂಧಿ ಸಮಾಸದ ಹಿನ್ನೆಲೆ. ಮತ್ತು ನಮ್ಮ ತಂದೆಯವರೊಂದಿಗೆ ನಮ್ಮದು ಭಾಳ ಒಂದು ಆತ್ಮೀಯತೆ. ನಮ್ಮ ಅವ್ವನಿಗಿಂತಲೂ ನಮ್ಮ ತಂದೆ ಜೊತೆಗೆ ನಮ್ಗೆ ಭಾಳ ಆತ್ಮೀಯತೆ. ಎಲ್ಲ ವಿಷಯಗಳನ್ನು ಹೇಳ್ತಿದ್ದೀವಿ, ಯಾವುದೂ ಮುಚ್ಕೋತಿದ್ದಿಲ್ಲ. ಏನದು ಅದು ಕಥೆಯಾಗಿರ್ಬೋದು, ಜೋಕ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅದಕ್ಕೆ ಉತ್ತರವಾಗಿ ನಮ್ಮ ತಂದೆನೂ ಏನೋ ಹೇಳ್ತಿದ್ರು, ನಾವು ಏನೋ ಹೇಳ್ತಿದ್ದೇವೆ. ಇದು ಯಾವಾಗ ಶುರುವಾಗ್ತಿತ್ತಂದರೆ, ನಾವು ಸಾಯಂಕಾಲ ಊಟಕ್ಕೆ ಕುಂತಕರೆ ಕೂಡಿ ಊಟ ಮಾಡ್ತಿದ್ದೀವಿ. ಅದು ಭಾಳ ಮೊದಲಿನಿಂದ ಪರಿಪಾಠ. ಅದು ಕೂಡಿ ಊಟ ಮಾಡೋದು, ನಕ್ಕೋತ ಊಟ ಮಾಡೋದು, ಯಾವುದಾದ್ರೂ ವಿಷಯಗಳನ್ನು ಮಾತಾಡ್ಕೊತ, ಇಂಥ ವಿಷಯಗಳನ್ನು ಮಾತಾಡ್ಕೊತ ಹೇಳೋರು ಅವರು ಹೇಳ್ತಿದ್ರು, ನಾವು ಹೇಳ್ತಿದ್ದೀವಿ. ಅದು ಬಹುಶಃ ಈಗೀಗ ಅದು ಕೂಡಿ ಊಟ ಮಾಡೋ ಪ್ರಸಂಗಗಳು ಭಾಳ ಕಡಿಮೆ ಆಗಿವೆ, ಎಲ್ಲ ಮನೆತನದೊಳಗೆ ಭಾಳ ಕಡಿಮೆ ಆಗ್ಯಾವ ಅಂತ ಅನಿಸ್ತದೆ. ನನಗೆ ಯಾವುದೇ ರೀತಿ ತಂದೆಯಿಂದ ಓದಲಿಕ್ಕೆ ಒತ್ತಾಯ ಇರಲಿಲ್ಲ, ಯಾವುದೂ ಪ್ರೆಷರ್ ಇರಲಿಲ್ಲ. ನಾನು ಸ್ವಲ್ಪ ಸಣ್ಣ ಇದ್ದಕ್ಕಾಗಿ ಸ್ವಲ್ಪ ನಾನು ಒಂದು ರೀತಿ ಕರೆಕ್ಟ್ ವರ್ಡ್ ಅಂದರೆ ಉಡಾಳಿದ್ದೆ. ನಾನು ಮನೆಗೆ ಒಟ್ಟು ಹತ್ತಿರಲಿಲ್ಲ. ಶಾಲೆಗೆ ಹೋದ ಬಳಕ ಬಂದರೆ ಸಾಕು, ಮತ್ತೆ ಆಟಕ್ಕೆ ಹೋಗೋದು, ಸಾಯಂಕಾಲ ಬರೋದು, ಬಂದ ಕೂಡಲೇ ಊಟ ಮಾಡಿ ಮನ್ಕೊಂಬಿಡೋದು. ನಮ್ಮಪ್ಪ ಅವ್ರು ಹೇಳೋರು, ಅವ್ನಿಗೆ ಹೇಳ್ರಿ ಒಟ್ಟು ಓದಂಗಿಲ್ಲ ನೋಡ್ರಿ ಅಂತ ಹೇಳಿ. ನಮ್ಮ ತಂದೆ ನಕ್ಕವರು, ನಕ್ಕು ಸುಮ್ಮಾಗಿಬಿಡೋರು, ಏನೂ ಹೇಳ್ತಿದ್ದಿಲ್ಲ, ಒಟ್ಟು ಏನೂ ಹೇಳ್ತಿದ್ದಿಲ್ಲ. ಅಂದ್ರೆ ಏನು, ನಮ್ಗೆ ಯಾವುದೇ ರೀತಿ ಒತ್ತಾಯ ಇರಲಿಲ್ಲ ಅಲ್ಲಿ. ನೀವು ಯಾವಾಗ ಬೇಕಾದ್ರೆ ಓದ್ರಿ, ಯಾವಾಗ ಬೇಕಾದ್ರೆ ಮಾಡಿರಿ, ಆರಾಮಾಗಿರಿ. ಅದೊಂದು ಅವ್ರದ್ದು ಇದು. ಇಲ್ಲಿ ಇನ್ನೊಂದು ಹೇಳಬೇಕು, ನಮ್ಮ ಮನೆಗೆ ಯಾರಾದರೂ ಗಣ್ಯ ವ್ಯಕ್ತಿಗಳು ಬಂದಾಗ ನನ್ನ ಪರಿಚಯ ಮಾಡ್ತಿದ್ದಾರೆ ಅವರು. ನಾನು ನಮ್ಮ ತಂದೆಗೆ ಕಿರಿಯ ಮಗ. ನಮ್ಮ ಹಿರಿಯ ಸಹೋದರರಾದ ವೀರೇಂದ್ರ ಶಿಂಪಿಯವರು ಹಿರಿಯ ಮಗ ಅವರು. ಹೀಗಾಗಿ ನಮ್ಮ ತಂದೆ ನನಗೆ ಪರಿಚಯ ಮಾಡ್ತಿದ್ರು. ಇವ ನಮ್ಮ ಕಿರಿಯ ಮಗ ರೀ ಪ್ರಿಯದರ್ಶಿ ಅಂತ ಹೇಳಿಸಿಂದ, ಕಿರಿಯ ಮಗ. ಇವ ಕಿರಿಯ ಮಗ ಅಷ್ಟೇ ಅಲ್ರಿ, ಭಾಳ ಕಿರಿಕಿರಿ ಮಾಡ್ತಾನೆ ನನಗೆ ಅಂತ ಹೇಳಿಸಿಂದ. ಅವರು ಬಂದವರು ಅತಿಥಿಗಳು ನಕ್ಕು ಬಿಡೋರು. ಅಲ್ಲೇ ಇದ್ದಂಥ ನಮ್ಮ ಹಿರಿಯ ಸಹೋದರ ವೀರೇಂದ್ರ ಅವರು, ನನ್ನ ಹೆಸರು ವೀರೇಂದ್ರ ರೀ, ನಾನು ಇವ್ರ ಹಿರಿಯ ಮಗ. ಸುಮ್ಮನೆ ಹಿರಿಯ ಮಗ ಅಷ್ಟೇ ಅಲ್ಲ, ನನ್ನ ಹಿರಿಯೋ ಮಗ ಅಂತ ಹೇಳಿಸಿಂದ. ಇವರಿಂದ ಹಣವನ್ನು ನಾನು ಭಾಳ ಹಿರಿತೀನಿ ಅಂತ ಹೇಳಿಸಿಂದ. ಅದು ಒಂದು ರೀತಿ ಜೋಕಾಗಿ ಕನ್ವರ್ಟ್ ಆಗೋದು. ಹೀಗೆ ಅದು ತಂದೆಯವರದಿಂದ ನಾವು ಎಷ್ಟು ಅವರಿಗೆ ಗೌರವ ಕೊಡಬೇಕು, ಮರ್ಯಾದೆ ಕೊಡಬೇಕು, ಕೊಡ್ತಾ ಇದ್ದೀವಿ. ಬಟ್ ಅದು ಏನಿತ್ತಂದ್ರೆ ಈ ರೀತಿ ಒಂದು ರೀತಿ ಒಂದು ರೀತಿ ಗೆಳೆಯರಂಗ ನಮ್ಮ ಜೊತೆಗೆ ಅವರಿದ್ದರು. ನಮ್ಮ ಇಬ್ಬರು ಅಣ್ಣಗಳು ವೀರೇಂದ್ರ ಮತ್ತು ಈಶ್ವರ್ ಅವರು
ಮುದ್ದೇಬೇಳದಲ್ಲಿ ಪ್ರೊಫೆಸರ್ ಆಗಿದ್ದರು MGVC ಆರ್ಟ್ಸ್ ಕಾಲೇಜ್ದಲ್ಲಿ. ವೀರೇಂದ್ರ ಅವರು ದೂರದ ಬೀದರ್ನಲ್ಲಿ ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದರು. ಅವರು ಬರೋದೇ ಕಾಲೇಜ್ ಸೂಟಿ ಇದ್ದ ಕರೆಗೆ, ಅಂದರೆ ದೀಪಾವಳಿ ಸೂಟಿ ಮತ್ತು ಬೇಸಿಗೆ ಸೂಟಿ. ಅವರಿಬ್ಬರು ಬಂದರೆ ಸಾಕು ನಮ್ಮ ಮನೆಯ ಮೇಲೆ ಒಂದು ಹಬ್ಬದ ವಾತಾವರಣ. ನಾವು ಭಾಳ ಸಣ್ಣವರಿದ್ದ ಕರೆಗೆ ಇದನ್ನು ನೋಡ್ಕೊತ ಬಂದಿದ್ದೀವಿ. ಅವ್ರು ಯಾವಾಗ ಬರ್ತಾರೆ, ಯಾವ ಬಸ್ಸಿಗೆ ಬರ್ತಾರೆ ಎಲ್ಲನೂ ಮೊದಲು ತಿಳ್ಕೊಂಡು ಅವ್ರು ಬಸ್ ಸ್ಟ್ಯಾಂಡಿಗೆ ಹೋಗಿ ಕರ್ಕೊಂಬರೋದು. ಆಮೇಲೆ ಡೈಲಿ ನಾಗಳಿ ಹೇಳ್ದಂಗೆ ಊಟಕ್ಕೆ ಕುಂತ ಕರೆಗೆ ಅವ್ರದ್ದು ಚರ್ಚೆ ಶುರುವಾಗೋದು. ಅವರಿಬ್ಬರು ದೊಡ್ಡವರಿದ್ದರು, ನನಗಿಂತ ವಯಸ್ಸು ಭಾಳ ಡಿಫ್ರೆನ್ಸ್ ಇತ್ತು. ವೀರೇಂದ್ರ ಮತ್ತು ಈಶ್ವರ ಮತ್ತು ನಮಗೆ ನಡಬರ್ಕ. ಅವರು ಸಾಹಿತ್ಯವನ್ನು ಅಭ್ಯಾಸ ಮಾಡಿದವರು, ವೀರೇಂದ್ರ ಶಿಂಪಿಯವರು ಮತ್ತು ನಮ್ಮ ಈಶ್ವರ ಅಣ್ಣಗೂ ಸಾಕಷ್ಟು ಸಾಹಿತ್ಯವನ್ನು ಓದ್ಕೊಂಡಿದ್ದರು. ಹೀಗಾಗಿ ಆ ಸಂದರ್ಭಕ್ಕೆ ತಕ್ಕಂಗೆ ಯಾವ ಪುಸ್ತಕ ಬಂದು ಯಾವುದಿತ್ತು ಅವರಿಬ್ಬರೂ ತಂದೆಯವ್ರ ಜೊತೆಗೆ ಡಿಸ್ಕಸ್ ಮಾಡೋದು ನಾನು ನಮ್ಮ ಎಲ್ಲ ಬ್ರದರ್ಸ್ ನೋಡ್ಕೊಂಡು ಕೂಡ್ತಿದ್ದೀವಿ. ನಮಗೆಂದೂ ಅದು ಬೇಸರ ಆಗ್ತಿದ್ದಿಲ್ಲ, ಭಾಳ ಇಂಟ್ರೆಸ್ಟಿಂಗ್ ಅದು. ಒಂದು ರೀತಿ ನಮಗೆ ಹಬ್ಬದ ವಾತಾವರಣ. ಈ ಡಿಸ್ಕಷನ್ ಎಲ್ಲಿವರೆಗೆ ಶುರುವಾಗ್ತಿತ್ತು ಅಂದರೆ 8 ಗಂಟೆಗೆ ಊಟದ ಟೈಮಿಗೆ ಶುರುವಾಗಿದ್ದು ರಾತ್ರಿ ಮನ್ಕೊಳ್ತಾನೆ 11 ಗಂಟೆ ತನಕ ಶುರುವಾಗೋದು. ಅದು 11 ಗಂಟೆನೂ ಮುಂದುವರಿಯೋದು. ಅದು ಒಂದು ರೀತಿ ನಮಗೆ ದೀಪಾವಳಿ ಆಗಲಿ ಯಾವುದಾಗಲಿ ನಮಗೆ ಹಬ್ಬ ಆಗಲಿಲ್ಲ. ನಮ್ಮ ಅಣ್ಣ ಯಾರು ನಮಗೆ ಸೂಟಿಗೆ ಬರ್ತಾರಲ್ಲ ಅದು ನಮಗೆ ಹಬ್ಬ ಆಗ್ತಿತ್ತು. ಹೀಗೆ ಲಿಂಗಣ್ಣವರು ಯಾವಾಗಲೂ ಮನೆ ತಂದೆಯಾಗಿ ಅವರು ಮನೆಯಲ್ಲಿ ಹೇಗಿದ್ರು ಅಂದರೆ ಇದು